ಹಲೋ ಗಾಯ್ಸ್, ಇನ್ನು ನಾನು ಇದ್ದೇನೆ ಹೋಗಿಲ್ಲ. ಓಕೆ, ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಡೇಟ್ ಬಂದು ಇವತ್ತು 19th. ಇವತ್ತು ನನ್ನದು ವೀಕ್ ಆಫ್ ಇದೆ. ನಾನು ಲೇಟಾಗಿ ಎದ್ದಳೋಣ ಅಂದ್ಕೊಂಡೆ. ನಮ್ಮಮ್ಮ ಟೆಂಪಲ್ಗೆ ಹೋಗಬೇಕು, ಬೇಗ ಎದ್ದು ರೆಡಿ ಆಗು ಅಂತ 6 ಗಂಟೆಗೆ ಎದ್ದು ಸ್ನಾನ ಮಾಡಿದ್ದೀನಿ. ನಮ್ಮಮ್ಮ ಇವಾಗ ಹೇಳ್ತಾ ಇದ್ದಾರೆ 9 ಗಂಟೆ ಹಂಗೆ ಹೋಗೋಣ, ತಿಂಡಿ ಮಾಡೋದು ಲೇಟ್ ಆಗುತ್ತೆ, 9 ಗಂಟೆಗೆ ಹೋಗೋಣ ಅಂತ, ಇನ್ನು ಸ್ವಲ್ಪ ಮಲ್ಕೋ ಅಂತ ಅಂದ್ಬಿಟ್ರು. ಇವಾಗ ನನಗೆ ನಿದ್ದೆನೂ ಬರಲ್ಲ, ಏನೂ ಇಲ್ಲ. ನಮ್ಮಮ್ಮ ಮಾಡೋ ಕೆಲಸ ಎಲ್ಲ ಹಿಂಗೆ. ಯಾವ ಟೆಂಪಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲನೂ ಈ ಒಂದು ನನ್ನ ಡೈಲಿ ಮಿನಿ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಇದೇ ನನ್ನ ಫಸ್ಟ್ ವಿಡಿಯೋ ಆಗಿದೆ. ಏನೇ ತಪ್ಪಿದ್ರು ಏನೇ ಇದ್ದರೂ ಎಲ್ಲರೂ ನನಗೆ ಕ್ಷಮಿಸಿ, ಮತ್ತು ನನಗೇನು ಮಾಡಬೇಕು ಮಾಡಬಾರ್ದು ಅಂತ ನೀವು ನನಗೆ ಹೇಳಿ, ನಾನು ಅದನ್ನ ಕರೆಕ್ಟ್ ಮಾಡ್ಕೋತೀನಿ. ಓಕೆ, ನಾನು ಸ್ವಲ್ಪ ಮಲ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನಿದ್ದೆ ಅಂತೂ ಬರಲ್ಲ. ಮಲ್ಗಿ ಎದ್ದು ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ರೆಡಿ ಆಗಿದ್ದೀನಿ, ನಮ್ಮಮ್ಮ ಹೆಂಗೆ ಬರ್ತಾರೆ, ಹೆಂಗೆ ಹೋಗ್ತೀವಿ, ಯಾವ ಟೆಂಪಲಿಗೆ ಹೋಗ್ತಿದ್ದೀವಿ ಅಂತ. ಟಾಟಾ. ಮನೆಯಿಂದ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಬಸ್ ಎತ್ಕೊಂಡು ಹೋಗ್ಬೇಕು. ಜಾಸ್ತಿ ಏನು ರೆಡಿ ಆಗೋಲ್ಲ, ಸಿಂಪಲಾಗಿ ಹೋಗ್ತಾ ಇದ್ದೀನಿ. ನಮ್ಮಮ್ಮನ ಪಿಕ್ ಮಾಡೋಕ್ಕೆ ಬನಶಂಕರಿಗೆ ಬಂದಿದ್ದೀನಿ. ಬಸ್ ಎತ್ಕೊಂಡು ಬಂದೆ. ಬಾಳೆಹಣ್ಣು ಮಾಡ್ತಾಯಿದ್ರು, 1 kg 30 ರೂಪಾಯಿ ಅಂತ. ಅದಕ್ಕೆ ತಗೊಳ್ಳೋಣ ಅಂತ ಅನ್ನಿಸ್ತು. ಬಾಳೆಹಣ್ಣ ನೋಡಿ ಅದಕ್ಕೆ 1 kg ಹಂಗೆ ಪಾರ್ಸಲ್ ತೊಗೊಂಡ್ಬಿಟ್ಟೆ. ಮಾಡ್ತಾಯಿದ್ದೀನಿ. ಯಾಕೆ? ಯೂಟ್ಯೂಬ್ಗೆ ಹಾಕೋಕ್ಕೆ. ಏನು ವಿಡಿಯೋ ಕಣಮ್ಮ. ಏನು ಹಚ್ಕೊತೆ? ಏನು ಹಚ್ಕೊಳ ಮತ್ತು ಬ್ಲಡ್ ಎಲ್ಲ ಎರಡು ಬಿಟ್ಟೈತೆ. ಬ್ಲಡ್ ಇಲ್ಲ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ? ಕಬ್ಬಾಳಮ್ಮ. ಸಾಕಲ್ವಾ? ಓಕೆ, ಇವತ್ತಿನ ಟಿಫನ್ ತಿಂದಿದ್ದು ಖಾರ ಪೊಂಗಲ್, ಸಿಹಿ ಪೊಂಗಲ್ ನಮ್ಮಮ್ಮನೇ ಮಾಡ್ಕೊಂಡ್ಬಂದಿದ್ರು. ಹಾಗೆ ಒಂದು ಟೀ ಕುಡಿದು ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೊರಟ್ವಿ ಟೆಂಪಲ್ ಕಡೆಗೆ. ಟೆಂಪಲ್ ಅಂತೂ ರೀಚ್ ಆದ್ವಿ. ಜನ ಅಂತೂ ತುಂಬ ಇದ್ದರು. ಇದು ನನ್ನ ಸೆಕೆಂಡ್ ಟೈಮ್ ಬರ್ತಿರೋದು ಈ ಟೆಂಪಲಿಗೆ. ಫಸ್ಟ್ ಟೈಮ್ ಬಂದಂಗೆ ಯಾರೂ ಜನನೇ ಇರಲಿಲ್ಲ, ಕಡಿಮೆ ಜನ ಇದ್ದರು. ಇವತ್ತು ಹಬ್ಬ ಸ್ಪೆಷಲ್ ಅಂತ ಏನೋ ತುಂಬ ಜನ ಇದ್ದರು. ದೊಡ್ಡ ಕ್ಯೂ ಎಲ್ಲ ಇತ್ತು. ನಾವು ಸ್ಪೆಷಲ್ ಎಂಟ್ರಿ ತೊಗೊಂಡು ಡೈರೆಕ್ಟ್ ದರ್ಶನ ಮಾಡೋಕೆ ಹೊರಟ್ವಿ. ದರ್ಶನ ಎಲ್ಲ ಮುಗೀತು. ಒಳಗಡೆ ಫುಲ್ ಜನ ಇದ್ದರು. ನಾನು ಯಾವ ವಿಡಿಯೋನೂ ಮಾಡಲ್ಲ ಒಳಗಡೆ ದೇವ್ರದ್ದು. ಇಲ್ಲೇ ಒಂದು ಸ್ವಲ್ಪ ಟೈಮ್ ಕೂತಿದ್ದ, ಆಮೇಲೆ ಹೊರಡೋಣ ಅಂತ ಕೂತ್ಕೊಂಡೆ. 5 ಮಿನಿಟ್ ಬಿಟ್ಟು ಹೊರಡೋಣ ಅಂತ. ಚೆನ್ನಾಗಿತ್ತು, ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ಜನ ಜಾಸ್ತಿ ಇದ್ರೂ ಪರವಾಗಿಲ್ಲ. ಹೊಟ್ಟೆ ಹಸಿತಾ ಇತ್ತು ಅಂತ ಅಲ್ಲೇ ರೋಡ್ ಸೈಡ್ ಇದ್ದು ರೆಸ್ಟೋರೆಂಟ್ ಕಡೆಗೆ ಬಂದ್ವಿ. ಚೆನ್ನಾಗಿತ್ತು, ಹೊರಗಡೆಯಿಂದನೂ ಚೆನ್ನಾಗಿತ್ತು, ಒಳಗಡೆನೂ ಚೆನ್ನಾಗಿತ್ತು, ತುಂಬ ನೀಟಿತ್ತು. ಬ್ಯಾಕ್ ಸೈಡ್ ವ್ಯೂ ಇದು ಎಲ್ಲ, ಫುಲ್ ಸರೌಂಡಿಂಗ್ ಎಲ್ಲ ಚೆನ್ನಾಗಿತ್ತು. ನಾವು ಬಿರಿಯಾನಿ ಆರ್ಡರ್ ಮಾಡಿಕೊಂಡು ತಿಂದ್ಕೊಂಡು ಹೊರಟ್ವಿ. ನಮ್ಮಮ್ಮ ನುಗ್ಗೆ ಸೊಪ್ಪು ತೊಗೊಂಡ್ರು. ನುಗ್ಗೆ ಸೊಪ್ಪು ತೊಗೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಗಾಯ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಸಿಂಪಲ್ ವಿಡಿಯೋ ಆಗಿದೆ.